ಕಾನೂನು ಮಾಡುತ್ತೇನಪ್ಪ ಅಂತಂದ್ರೆ ನಮಗೇನು ತಕರಾರಿಲ್ಲ, ನಾವು ರೆಡಿ ಈಗ. ಆದರೆ ಅದೇ ಕಾಲಕ್ಕೆ ಡಿಲಿಮಿಟೇಷನ್ ನಾವು ಒಪ್ಪುವುದಿಲ್ಲ. ಯಾಕಂದರೆ 543 ಇದ್ದು 850 ಎಷ್ಟು ಮಾಡ್ತೀರಿ ನೀವು ಇವತ್ತು, ಇಲ್ಲಂತಲ್ಲ. ಮತ್ತು 50% ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲೇ ಒಂದು 50% ಹಾಕಿ ಕೊಡ್ತೀವಪ್ಪ ನಾವು, ನಿಮ್ಗೆ ಎಕ್ಸ್ಟ್ರಾ ಸೀಟ್ ಕೊಡ್ತೀವಿ ಅಂತ ಹೇಳಿದ್ರಿ. ಅದರ ಎಲ್ಲೂ ಉಲ್ಲೇಖವೂ ಇಲ್ಲ, ನೀವು ಮಾಡ್ತಿರೋದು ಗ್ಯಾರಂಟಿಯೂ ಇಲ್ಲ. ಅದಕ್ಕಾಗಿ ಡಿಲಿಮಿಟೇಷನ್ ಆ್ಯಕ್ಟಿಗೆ ನಾವು ಸಹಿ ಮಾಡೋದಿಲ್ಲ, ಅದು ವಿರೋಧ ಮಾಡ್ತೀವಿ. ಒಂದು ವೇಳೆ ಮಹಿಳೆಯರದನ್ನು ನೀವು ಮಾಡೋದಿದ್ರೆ ಇದು 2027 ನಂತರ ಮಾಡಿರಿ. ಇದರಲ್ಲಿ OBC, SC, SC ಅದು ಇಲ್ಲಂತಲ್ಲ. OBC ಇದಿಲ್ಲ, ಬಹುಸಂಖ್ಯಾತ OBC ಅವರಿಗೆ, ಅಲ್ಪಸಂಖ್ಯಾತರಿಗೆ ಇದರಿಂದ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಇದನ್ನು ಮಾಡಿಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಮೋದಿ ಅವರು ಈ ಒಂದು ಇಲೆಕ್ಷನ್ ಸಂದರ್ಭ ಇದು ಪಶ್ಚಿಮ ಬಂಗಾಳ ಆಯಿತು, ಇನ್ನು 7 ತಿಂಗಳಲ್ಲೇ ಉತ್ತರ ಪ್ರದೇಶಲ್ಲದ ಇಲ್ಲೆಲ್ಲ ಇಲೆಕ್ಷನ್ ಬಂದದ. ಇಲೆಕ್ಷನ್ ಮಾಡಿ ನಾವು ಮಹಿಳೆಯರ ಪರ ಇದ್ದೀವಿ, ಮಹಿಳೆಯರಿಗೆ ಹಕ್ಕನ್ನು ಕೊಟ್ಟಿದ್ದೀವಿ 33% ಅಂತ ತಿಳ್ಕೊಬೇಕು ಅನ್ನುವಂಥ ಒಂದು ದೊಡ್ಡದಂತ ಏನು ಗೇಮ್ ಪ್ಲ್ಯಾನ್ ಮಾಡಿದ್ರು. ಆದರೆ ಅದು ಯಶಸ್ವಿ ಆಗದಂಗೆ ನೋಡ್ಕೊಂಡಿದ್ದೀರಿ, ಗಮನಾರ್ಹದ. ಆದರೆ ಅದೇ ಕಾಲಕ್ಕೆ ಅವ್ರು ಸ್ವತಃ ಹೇಳ್ಕೊಂಡ್ರ ಮತ್ತು ಬೇರೆ ನಮ್ಮ ಶಾ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಮೋದಿಯವ್ರು ಹೇಳ್ಕೊಂಡ್ರು, ಇಲ್ಲ ಇದನ್ನು ನಾವು ಈ ವೆಸ್ಟ್ ಬೆಂಗಾಲ್ ಚುನಾವಣೆ ಉಪಯೋಗ ಮಾಡ್ಕೊಳ್ತೀವಿ, ನೀವು ಒಂದೇಳಿ ಸಹಿ ಮಾಡದೆ ಹೋದ್ರೆ, ಒಪ್ಪದೆ ಹೋದ್ರೆ ಅಂತಲೂ ಮಾತಾಡಿದರು. ಆದರೆ ಅದಕ್ಕೆ ಯಾವುದಕ್ಕೂ ದಾದ್ ಮಾಡದಂಥ ಅಥವಾ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಂಥ ಈ ಇಂಡಿಯಾ ಗಠಬಂಧನ ಇದ್ದು